ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಫಿಕ್ಸೆಡ್ ಡೆಪಾಸಿಟ್ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಪ್ರತಿ ವರ್ಷ ನಿಮಗೆ ಒಂದು ಅಂದಾಜು ರಿಟರ್ನ್ ಎಷ್ಟು ಸಿಗುತ್ತೆ ಅಂತ ನೀವು ಲೆಕ್ಕಾಚಾರ ಕೂಡ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಹೂಡಿಕೆ ಎಷ್ಟು ವರ್ಷಗಳಲ್ಲಿ ಇಮ್ಮಡಿ ಆಗುತ್ತೆ ಅಥವಾ ಡಬಲ್ ಆಗುತ್ತೆ ಅಂತ ತಿಳಿಯೋದು ಹೇಗೆ? ಇದಕ್ಕೋಸ್ಕರ ಹಣಕಾಸು ತಜ್ಞರು ರೂಲ್ ಆಫ್ 72 72ರ ನಿಯಮ ಅನ್ನುವಂಥದ್ದನ್ನು ಮುಂದಿಟ್ಟಿದ್ದಾರೆ. ಹಾಗಾದರೆ ಏನಿದು ರೂಲ್ ಆಫ್ 72? ನೋಡಿ, ಉದಾಹರಣೆಗೆ ನಿಮ್ಮ ಹೂಡಿಕೆಗೆ 8% ವರ್ಷಕ್ಕೆ ರಿಟರ್ನ್ ಸಿಗ್ತಾ ಇದ್ರೆ, ಇಂಟ್ರೆಸ್ಟ್ ಸಿಗ್ತಾ ಇದ್ರೆ ಏನು ಮಾಡಬೇಕು? ನೀವು 72ರಿಂದ ಅದನ್ನು ಭಾಗಿಸಬೇಕು. ಈಗ 72ರಿಂದ 8 ಭಾಗಿಸಿದರೆ ನಿಮಗೆ ಸಿಗುವಂತಹ ಉತ್ತರ 9. ಅಂದರೆ 9 ವರ್ಷಗಳಲ್ಲಿ ನಿಮ್ಮ ಹೂಡಿಕೆ ಡಬಲ್ ಆಗುತ್ತೆ ಅಂತ ನೀವು ತಿಳಿದುಕೊಳ್ಬೋದು. ಅದೇ ರೀತಿ ನಾನು ಒಂದಷ್ಟು ಲೆಕ್ಕಗಳನ್ನು ಹೇಳ್ತೀನಿ. ನೋಡಿ, ನಿಮ್ಮ ಹೂಡಿಕೆಗೆ 2% ಇಂಟ್ರೆಸ್ಟ್ ವರ್ಷಕ್ಕೆ ಸಿಗ್ತಾ ಇದ್ರೆ ಇದು ನಿಮ್ಮ ಹಣ ಡಬಲ್ ಆಗಲಿಕ್ಕೆ ಬರೋಬ್ಬರಿ 36 ವರ್ಷ ಬೇಕಾಗುತ್ತೆ. ಅಂಥ ಸಾಧನಗಳಲ್ಲಿ ನೀವು ಇನ್ವೆಸ್ಟ್ ಮಾಡದೇ ಇರೋದೇ ಉತ್ತಮ. ಅದೇ ರೀತಿಯಾಗಿ ನಿಮಗೆ 4% ಇಂಟ್ರೆಸ್ಟ್ ಸಿಗ್ತಾ ಇದ್ರೆ ಅದು ಡಬಲ್ ಆಗಲಿಕ್ಕೆ 18 ವರ್ಷ ಬೇಕಾಗುತ್ತೆ. ಇನ್ನು ಅದೇ ರೀತಿ 8% ಸಿಗೋದಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ 9 ವರ್ಷಗಳಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ಅದೇ ರೀತಿ 10% ಸಿಗೋದಿದ್ರೆ 7 ವರ್ಷ 2 ತಿಂಗಳಲ್ಲಿ ಡಬಲ್ ಆಗುತ್ತೆ. ಅದೇ ರೀತಿ 12% ಒಂದು ವೇಳೆ ರಿಟರ್ನ್ ಸಿಗ್ತಾ ಇದ್ರೆ ಕೇವಲ 6 ವರ್ಷಗಳಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ಈಗ ಯೂಶಲಿ ಒಂದು ಹಿಸ್ಟೋರಿಕಲ್ ಡೇಟಾ ಪ್ರಕಾರ ಮ್ಯೂಚುವಲ್ ಫಂಡ್ಗಳಲ್ಲಿ 13ರಿಂದ 14% ರಿಟರ್ನ್ ಸಿಗುತ್ತೆ. ಹಾಗಾಗಿ ನಿಮಗೆ 5ರಿಂದ 6 ವರ್ಷಗಳಲ್ಲಿ ನಿಮ್ಮ ಹೂಡಿಕೆ ಡಬಲ್ ಆಗಲಿಕ್ಕೆ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಅವಕಾಶ ಇದೆ. ಬಹಳ ಸಿಂಪಲ್. 72ರಿಂದ ನಿಮಗೆ ಸಿಗ್ತಾ ಇರುವಂತಹ ವಾರ್ಷಿಕ ಆನ್ಯುವಲ್ ರಿಟರ್ನ್ ಅಥವಾ ಇಂಟ್ರೆಸ್ಟ್ ಅನ್ನ ಭಾಗಿಸಿದ್ರೆ ನಿಮಗೆ ನಿಖರವಾದ ಉತ್ತರ ಸಿಗುತ್ತೆ, ಎಷ್ಟು ವರ್ಷಗಳಲ್ಲಿ ನಿಮ್ಮ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಕೇವಲ ಹಣವನ್ನು ಬ್ಯಾಂಕ್ ಅಕೌಂಟಲ್ಲಿ ಅಥವಾ ಸೇವಿಂಗ್ಸ್ ಅಕೌಂಟ್ನಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ನಿಮ್ಮ ವೆಲ್ತನ್ನು, ಸಂಪತ್ತನ್ನು ಕ್ರಿಯೇಟ್ ಮಾಡಬೇಕಿದ್ರೆ ಸೇವಿಂಗ್ಸನ್ನು ಇನ್ವೆಸ್ಟ್ ಮಾಡಬೇಕು. ನೀವು ಉಳಿತಾಯಗಾರರ ಬದಲಿಗೆ ಹೂಡಿಕೆದಾರರು ಆಗಬೇಕು. ಅದಕ್ಕೋಸ್ಕರನೇ ಎಲ್ಲ ಹಣಕಾಸು ತಜ್ಞರು ಇನ್ವೆಸ್ಟ್ ಮಾಡಿ ಅಂತ ಹೇಳುವಂಥದ್ದು.